ಮಂಚೂರಿ. ನಮ್ಮ ಅಮ್ಮ ಇವತ್ತು ಗೋಬಿ ಮಂಚೂರಿ ಮಾಡಿದ್ದೆ, ನಾನು ತಿಂತಾ ಇದ್ದೀನಿ. ಹೇಗಿದೆ? ಹೇಗಿದೆ ಅಂದ್ರೆ ಚೆನ್ನಾಗಿದೆ. ತಿನ್ನು ನೋಡು ಸ್ವಲ್ಪ. ತಿನ್ನೋದೆ ಆಗಲೇ. ಹೇಗಿತ್ತು? ಚೆನ್ನಾಗಿತ್ತು. ಕೈಯಲ್ಲಿ ತೋರಿಸಿ ಹೆಂಗಿತ್ತು ಅಂತ. ಹಿಂಗೆ ಹೇಳು, ಹೆಂಗೆ ಅದು? ಚೆನ್ನಾಗಿದ್ರೆ ಅಂತ ಹೇಳ್ತಾರೆ. ಚೆನ್ನಾಗಿತ್ತೆ ಅಂತ. ಸೂಪರ್ ಅಂತ ಹೇಳು. ಸೂಪರ್. ನನ್ನ ಮಗಳು ಮೊದಲೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಟ್ಲು. ಹಾಯ್ ಹಲೋ ಫ್ರೆಂಡ್ಸ್, MP ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಗೋಬಿ ಮಂಚೂರಿ ಮಾಡ್ತಾಯಿದ್ದೀನಿ. ಹೂಕೋಸನ್ನ ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಒಂದು ಪಾತ್ರೆಗೆ ನಾನು ಹಾಸನ್ ಹಲಸು ಮತ್ತು ಮಾವು ಮೇಳಕ್ಕೆ ಹೋಗಿದ್ದಾಗ ಈ ಪ್ಯಾಕೆಟ್ನ ಟ್ರೈ ಮಾಡಿ ಅಂತ ಕೊಟ್ಟಿದ್ದರು. SLV ಅವರ ರುಚಿ ಗೋಬಿ ಮಂಚೂರಿ ಮಸಾಲ. ಇದು ಹೋಮ್ ಮೇಡ್. ಇದೊಂದು ಸಲ ಟ್ರೈ ಮಾಡಿ ಅಂತ ಕೊಟ್ಟಿದ್ದರು. ನಾನೀಗ ಅದನ್ನೇ ಬಳಸ್ತಾ ಇದ್ದೀನಿ. ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನು 2 ಪ್ಯಾಕೆಟ್ ಹಾಕ್ಕೊಂಡಿದ್ದೆ. ಇದಕ್ಕೆ ಯಾವುದೇ ರೀತಿ ಮಸಾಲ, ಉಪ್ಪು, ಖಾರ ಪುಡಿ ಏನು ಕೂಡ ಹಾಕೊಳ್ಳೋ ಆಗಿಲ್ಲ. ಅವರೇ ಮೊದಲೇ ಎಲ್ಲ ರೆಡಿ ಮಾಡಿಕೊಟ್ಟಿರ್ತಾರೆ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಟೈಮ್ ಕಲಿಸ್ಕೋಬೇಕು. ಈ ರೀತಿ ಅದಕ್ಕೆ ಬರಬೇಕು. ಇದಕ್ಕೆ ಕಟ್ ಮಾಡಿರೋಂಥ ಹೂಕೋಸು ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಒಂದು 10 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿಡ್ತೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊತೀನಿ. ಇದಕ್ಕೆ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕೋತೀನಿ. ಹೋಮ್ ಮೇಡ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಅವ್ರು ಯೂಸ್ ಮಾಡಿರೋದಿಲ್ಲ. ಅದಕ್ಕೋಸ್ಕರ ನಾನು ಮಕ್ಕಳಿಗೆ ಕೂಡ ಕೊಡ್ತೀನಿ. ಇದನ್ನು ರೋಡ್ ಸೈಡೆಲ್ಲ ಮರದೆಲ್ಲ ಕೊಡಿಸಲ್ಲ ನಾನು. ಈಗ ಸ್ವಲ್ಪ ಎಣ್ಣೆ ಕಾದಿಯನ್ನು ನೋಡ್ತಾ ಇದ್ದೀನಿ. ಬಿಸಿಯಾಗಿದೆ. ಇದಕ್ಕೆ ಕಲಸಿ ಮಿಕ್ಸ್ ಮಾಡಿರೋಂಥ ಹೂಕೋಸನ್ನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬೆಂದ ಮೇಲೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಹಸಿ ಇದ್ದಾಗಲೇ ಮಾಡಿದಾಗ ಅದು ಸ್ವಲ್ಪ ಅಂಟಿದಂಗೆ ಆಗುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೆಂಪು ಬಣ್ಣ ಬರಬೇಕು. ಇದನ್ನು ಪಾತ್ರೆಗೆ ಹಾಕೋತೀನಿ.
ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಮತ್ತೆ ಬಿಡಲೇ ಇಲ್ಲ, ಮತ್ತೆ ತಗೊಂಡು ಹೋದ್ಲು. ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅದ್ರ